ಆಮೇಲೆ ಈ ತರ ನಾನು ಯಾವತ್ತೂ ನೋಡಿದವ್ರಿಲ್ಲ, ನಾವು ಈ ತರ ಇವೆಲ್ಲ ನಮ್ಗೆಲ್ಲ ಗೊತ್ತೇ ಇಲ್ಲ. ಇವೆಲ್ಲ ಹೇಳಿದ್ರೆ ನಾನ್ ಬೈತಾ ಇದ್ದೆ ಹುಡುಗರಿಗೆ. ಏನಿಲ್ಲ ಇವೆಲ್ಲ ಸುಳ್ಳು ಅಂತ ನಡೆಯೋ ಅಂತ. ನಾನು ಯಾರೋ ಸ್ವಾಮಿಗಳು ಬಂದ್ರು ಅಷ್ಟೇ, ನಡೆಯಪ್ಪ ನೀನು ಅಂತ ಇದ್ದೆ. ಅಂದ್ರೆ ಇದ್ರ ಬಗ್ಗೆ ನಂಬಿಕೆನೇ ಇಲ್ಲ, ಇದಿಲ್ಲ ಅನ್ನೋದೇ ನಿಮ್ಗೆ ದೃಢವಾಗಿ ನಂಬಿಕೆ ಇತ್ತು ನಿಮ್ಗೆ? 100ಕ್ಕೆ 100. ಇವೆಲ್ಲ ಫೇಕ್ ಅಂತ. ಶತ್ರುಗಳು ಇಲ್ವಲ್ಲ ಗುರುಗಳೇ, ನಾವ್ ಯಾರು ಶತ್ರುಗಳು ಮಾಡ್ಕೊಳಕ್ ಹೋಗ್ಲಿಲ್ವಲ್ಲ. ಹೌದಲ್ಲ. ನಾವು ನಮ್ ಪಾಡಾಯ್ತು, ನಾವ್ ಕೆಲ್ಸ ಆಯ್ತು, ನಾವಾಯ್ತು, ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ವು ಅಷ್ಟೇ ಅಲ್ವಾ. ಇನ್ಯಾರು ಮಾಡ್ತಾರೆ ನಮ್ಗೆ? ಸಾಮಾನ್ಯವಾಗಿ ಯೋಚನೆ ಹೇಳಿದೆ ಎಲ್ಲರಿಗೂ. ಹೌದು. ಸೊ ಆದ್ರೂ ಇಲ್ಲಿ ಎಫೆಕ್ಟ್ ಯಾವಾಗ ಆಯ್ತು ಆವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಾಯ್ತು. ಓಕೆ, 24/7 ಡೈಲಿ ಎವ್ರಿ ಡೇ ಇದೇ ಕಾನ್ಸೆಪ್ಟ್. ತಿರ್ಗಾ ಏನಾದ್ರು ನನ್ ಇದ್ ಮಾಡಿದ್ರೆ ನಾವು ಹೆಂಗ್ ತಿರ್ಗಾ ಜೀವಿಸ್ಕೊಳ್ಳೋದು ಆಗಲ್ಲ ನಮ್ ಕೈಯಲ್ಲಿ. ಅಂದ್ರೆ ನಿಮ್ಗೆ ಆ ನೋವು ಅಷ್ಟೊಂದು ಭಯ ಪಡಿಸಿದೆ ನಿಮ್ಮನ್ನ? ನರ್ವಸ್ ಅಲ್ಲ, ಮೇಲ್ಗಡೆ ಎರಡು ಕಿತ್ಕೊಳ್ಳೋ ಆ ಮಟ್ಟಿಗೆ ಭಯ ಆಗಿದೆ ನೋಡಿ. ಈ ಮಾತು, ಒಂದು ಮಾತು, ನಿಮ್ಮ ಮಾತು ಎಷ್ಟು ಎಚ್ಚರಿಕೆ ಕೊಡುತ್ತೆ ಗೊತ್ತಾ ಜನಕ್ಕೆ. ನಮಸ್ಕಾರ ವೀಕ್ಷಕರೇ. ಸೊ ಒಬ್ಬರು ತುಂಬ ಇಂಪಾರ್ಟೆಂಟು ಪರ್ಸನ್ನು ಅವರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಹೆಂಗಾಗಿತ್ತು ಅವರ ಅನುಭವ ಕೇಳಬೇಕು ನೀವು ಒಂದ್ಸರಿ, ಆಮೇಲೆ ಅದ್ರದ್ದು ವಿಚಾರನ ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಅರವಿಂದ್ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಓಕೆ, ಈಗ ಒಂದು ಸ್ವಲ್ಪ ಡೈರೆಕ್ಟಾಗಿ ನಿಮ್ಮ ವಿಚಾರ ಮಾತಾಡ್ಬಿಡೋಣ. ಸರ್, ಏನಾಗಿತ್ತು ತೊಂದರೆ? ತೊಂದರೆ ಏನಿನ್ ಮುಗೀತು ಅನ್ಕೊಂಡಿದ್ವಿ. ತೊಂದರೆ ಏನಂದ್ರೆ ಇನ್ನ ಹೊಸ ಚೈತನ್ಯ ದಿನಗಳು ಸಿಗಲ್ಲ ಅನ್ಕೊಂಡಿದ್ವಿ ಅಷ್ಟೇ. ಓಕೆ, ಹೋಯ್ತು ನಮ್ದು ಲೈಫು, ಇನ್ನ ಒಳ್ಳೆ ದಿನಗಳು ಬರಲ್ಲ ಲೈಫಲ್ಲಿ. 100%. ಹೌದು. ಆ ಲೆವೆಲ್ಗೆ ಯೋಚನೆ ಮಾಡಿದ್ದೀರಾ? ನನಗೆ ನವೀನ್ ಸ್ವಾಮಿಗಳಿದೆ, ತಮ್ಮ ಹೆಸರು, ಅವರಿಗೆ ನಮ್ಮ ಗುರುಗಳ ಹೆಸರೇನು ಗೊತ್ತಿಲ್ಲ. ಅದೇ ನವೀನ್ ಅವರೇ. ನವೀನ್ ಗುರುಗಳು ಸ್ವಾಮಿಗಳ ಹತ್ರ ಒಂದ್ ಸ್ವಲ್ಪ ಹೊಸ ಚೈತನ್ಯನೋ ಪಾಸಿಟಿವ್ನೆಸ್ ಏನೋ ಅವ್ರು ಮಾತಾಡೋದು ಏನೋ ಒಂದ್ ಒಳ್ಳೆ ಇಂಪ್ರೆಷನ್ ಆಯ್ತು. ಬಟ್ ಆಮೇಲೆ ಅವ್ರು ಪ್ರಾಪರ್ ಆಗಿ ಹೇಳ್ತಾರೆ, ನೀವು ಕಾಸು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ಒಳ್ಳೇದ್ ಮಾಡ್ತೀನಿ ಅಂತ. ನಿಮ್ ಕಾಸು ವಾಪಸ್ ಕಳಿಸ್ಬಿಡ್ತೀನಿ ಅಂತಾರೆ, ಅವ್ರು ಕೋಪ ಮಾಡ್ಕೊಂತಾರೆ. ಹೌದೌದು, ಫಾಲೋ ಅಪ್ ಮಾಡ್ಬೇಕಲ್ಲ ಮತ್ತೆ ಅವ್ರು ಹೇಳಿರೋ ವಿಚಾರ. ಅಲ್ಲ, ನೀವು ಮಾಡಿಲ್ಲ ಅಂದ್ರೆ ಕಾಸು ದುಡ್ಡು ವಾಪಸ್ ಕಳಿಸ್ತೀನಿ ಅಂತಾರೆ. ಯಾಕೆ ರಿಸಲ್ಟ್ ಸಿಗಲ್ಲ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಫಾಲೋ ಅಪ್ ಆಗಿಲ್ಲ ಅಂದ್ರೆ ಸ್ಮೋಕ್ ಮಾಡ್ತೀವಿ, ಡ್ರಿಂಕ್ ಮಾಡ್ತೀವಿ ಅಂದ್ರೆ ನೀವ್ ವಾಪಸ್ ಕಳಿಸ್ತೀನಿ ದುಡ್ಡು ಅಂತಾರೆ. ನಿಮ್ ಕಡೆಯಿಂದ ಅದೊಂದು ರಿಕ್ವೆಸ್ಟ್, ದಯವಿಟ್ಟು ನಮ್ಮನ್ನ ತಪ್ಪರ್ಥ ತಿಳ್ಕೊಂಬಾರ್ದು. ಇಲ್ಲ ಇಲ್ಲ ಇಲ್ಲ, ಅದು ಯಾಕಂದ್ರೆ ಕೆಲವು ಅನುಭವಗಳಾಗಬೇಕು ಎಲ್ಲರಿಗೂ. ಈಗ ನಿಮ್ಮ ವಿಚಾರನ ನವೀನ್ ಅವ್ರು ಹೇಳಿದ್ರು, ಸಿಕ್ಕಾಪಟ್ಟೆ ತುಂಬಾನೇ ಅವರು ಇದುವರೆಗೂ ಅವ್ರಿಗೊಂಥರ ನರಕ ನೋಡ್ದಂಗೆ ಆಗೋಗಿತ್ತೆ ಆ ಥರ ಸಮಸ್ಯೆ. ಬಂದಿರೋದು ಬಾಗಿಲು ತಟ್ಟಿ ಬಂದಿದ್ದೀರಾ? ನಾನು ಸಾಯಿಬಾಬಾ ಭಕ್ತ, ನಾನು ಬಾಬಾ ಸತ್ವಾಗ್ಲೂ ಹೇಳ್ತೀನಿ, ಬಾಗ್ಲೂರ್ಗೂ ಹೋಗಿ ಬಂದಿರೋದು. ಅಬ್ಬಬ್ಬಾ, ತುಂಬಾ ಶ್ರಮ ಪಟ್ಟಿದ್ದೀರಾ ಜೀವನ. ಬಾಬಾ ಭಕ್ತ ನಾನು. ಆಮೇಲೆ ಸರ್, ನಾವೇ ಒಂದು ಟೆಂಪಲ್ ಎಲ್ಲ ಮಾಡಿದೀವಿ. ಬಾಬಾ ಡುಯೇಟಿ ನಾನು ಒಂದು 15 ವರ್ಷದಿಂದ. ನಾನು ಬಾಬಾನೋ ಕೈ ಹಿಡಿದಿಲ್ವೇನೋ ಅನ್ಸ್ಬಿಡ್ತು. ಬಟ್ ಅಯ್ಯಪ್ಪ ಮಾಡಿದಾರೆ, ಇವಾಗ್ಲೂ ಅಯ್ಯಪ್ಪ ಇಲ್ಲದಿದ್ರೆ ಇಂಥವ್ರು ಸಿಗ್ತಿರ್ಲಿಲ್ಲ ನಮ್ಗೆ. ಎಲ್ಲೋ ಒಂದ್ ದಾರಿ ತೋರಿಸಿರ್ತಾರೆ. ತೋರಿಸಿದ್ದಾರೆ. ಅಲ್ಲಿವರೆಗೂ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಟ್ಟಿದೀನಿ. ಇನ್ ಮುಂದಕ್ಕೆ ನೋಡೋಂಥದ್ದೇನಿಲ್ಲ. ಚಿಕ್ಕದಾಗಿ ಹೇಳಿ ಅನುಭವ ಅಂದ್ರೆ ಯಾವ ತರ ಎಫೆಕ್ಟ್ಗಳು ನಿಮ್ಗೆ ಆಗಿತ್ತು ಅಂತ. ಹೇಳಿದ್ನಲ್ಲ, ನಾನು ಅಲ್ಲಿವರೆಗೂ ಓಡ್ ಬಂದ್ಬಿಟ್ಟಿದೀನಿ. ನನ್ನ ಅನುಭವ ಏನು ಹೇಳಂಗಿರಲ್ಲ. ಒಂದೇ ಮಾತಲ್ಲಿ ಹೇಳ್ಬಿಟ್ರಿ ನೀವೆಲ್ಲನು. ಅಂದ್ರೆ ಆ ಲೆಕ್ಕಕ್ಕೆ ನಾವು ಯೋಚನೆ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಯಾವ ತರ ಇತ್ತು ಅಂತ. ಹೌದು. ಈಗ ನೀವು ಏನ್ ಕೆಲಸ ಮಾಡೋದು ಸರ್? ನಾವು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತೀರಾ, ಬಾಬಾ ಭಕ್ತರು. ಓಕೆ, ಈಗ ಸಮಸ್ಯೆ ಅಂತ ನಾವು ಹೇಳ್ಬೇಕು ಒಂದೊಂದಾಗಿ ಪಾಯಿಂಟ್ ಅಂದ್ರೆ ಯಾವೆಲ್ಲ ವಿಚಾರಗಳಲ್ಲಿ ನಿಮ್ಗೆ ಅಡೆತಡೆಗಳು ಕಾಣಿಸ್ತಾ ಇದ್ವು? ಸರ್, ಏನಿಲ್ಲ, ಎಲ್ಲ ಬ್ಲಾಂಕ್. ಎಲ್ಲದರಲ್ಲೂ ಅಷ್ಟೇ, ಎಲ್ಲಿ ಹೋದ್ರು ಕತ್ಲೆ, ಡಾರ್ಕ್ ರೂಮ್ ಅಷ್ಟೇ. ಇನ್ನೊಂದ್ ದಿನ ಮಾತಾಡೋಣ, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ಓಕೆ ಓಕೆ. ಆಮೇಲೆ ಇನ್ನೊಂದ್ ದಿನ ಮಾತಾಡ್ತೀನಿ ಇದ್ರ ಬಗ್ಗೆ. ಇನ್ನ ಸ್ವಲ್ಪ ನಾನು ಪರೀಕ್ಷೆನೂ ಮಾಡ್ತಾ ಇದ್ದೀನಿ ಅವ್ರನ್ನ, ನವೀನ್ ಸಾಹೇಬ್ ಗುರುಜಿನ. ನಮ್ಗೆ ಕೆಲಸ ಆಗೋಂಥದ್ದು ಇದೆ. ಅದಾದ್ಮೇಲೆ ನಾನು ಒಂದ್ಸಲಿ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಕುತ್ಕೊಂಡು ಮಾತಾಡ್ತೀನಿ. ಅಂದ್ರೆ ನಮ್ಮ ಹೇಳ್ತೀನಿ ಸ್ವಲ್ಪ. ನಿಜವಾಗ್ಲೂ ಏನೋ ಅವ್ರ ಹತ್ರ ಒಂದು ಪವಾಡ ಶಕ್ತಿ ಇದೆ. ಒಳ್ಳೇದಾಗ್ಲಿ ಜನಗಳಿಗೆ, ನಮ್ಮಂತರ ಸ್ವಲ್ಪ ಎಷ್ಟೋ ಜನಗಳಿಗೆ ಒಳ್ಳೇದಾಗ್ಲಿ ಅವ್ರ ಕಡೆಯಿಂದ. ಸೊ ನೀವು ಇಷ್ಟೆಲ್ಲ ಸುತ್ತಾಡಿ ಎಷ್ಟೋ ತುಂಬ ಜನಗಳ ಹತ್ರ ಹೋಗಿದ್ದೀನಿ ಅಂದ್ರಿ, ಅವ್ರಿಗೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಇವ್ರು ನಿಮಗೆ ಬೆಟರ್ ಆಗಿ ಕಾಣಿಸಿದ್ದಾರೆ.
1,000 ಪಾಲು. 1,000 ಪಾಲು. ಓಕೆ, 1,000 ಪಾಲು. ನಾನು ಕೆಲವ್ರ ಹತ್ರ ಹೋಗಿದ್ದೀನಿ. ಅಲ್ಲಿ ಬರ್ಬೇಕಾದ್ರೆ ಒಂದ್ ಅರ್ಧ 4-5 ಸಿಗರೇಟ್ ಸೇದ್ಕೊಂಡು ಮನೆಗ್ ಬರ್ಬೇಕಾರೆ ಮನೆಗ್ ಬಂದು ಆರಾಮಾಗಿರೋದಷ್ಟೇ. ಒಂದ್ 20-50 ಕೇಳ್ತಾರಲ್ವಾ, ಅಷ್ಟ್ ಕೊಟ್ಬಿಟ್ಟು ಮನೆಗ್ ಬರೋದು. ಲಾಸ್ ಆಯ್ತು. ಲಾಸ್ ಅಂತಲ್ಲ, ನಮ್ಗೇನ್ ಲಾಸ್ ಅಂತಲ್ಲ, ನೀನ್ ಬದುಕ್ಬೇಕಲ್ಲ, ನಾವು ಜೀವನ ಮಾಡ್ಬೇಕಲ್ವಾ. ಏನೋ ಚೆನ್ನಾಗತ್ತೇನೋ ಅಂತ ಇನ್ನೊಂದು ವಿಡಿಯೋ ನೋಡೋದು, ಇನ್ನೊಬ್ರ ಹತ್ರ ಹೋಗೋದು. ಓಕೆ. ಇನ್ನೊಂದು ವಿಡಿಯೋ ನೋಡೋದು, ಇನ್ನೊಬ್ರ ಹತ್ರ ಹೋಗೋದು. ಬಟ್ ಎಲ್ಲ ಕಡೆ ಫೇಲ್ಯೂರ್ ಆಗೈತೆ. ಈಗ ಸರ್ ಏನು ನನ್ಗೆ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬಂದಿಲ್ಲ. ಅದು ನರಕ. ಅದು ಒಟ್ಟಿನಲ್ಲಿ ಸಮಸ್ಯೆಗಳು ನಿಮ್ಗೇನಾಗುತ್ತೆ, ನಿಮ್ಮ ಸುತ್ತಮುತ್ತ ನೀವು ಬದುಕೋಕ್ಕೆ ಕಷ್ಟ ಅನ್ನೋ ಥರ ಪರಿಸ್ಥಿತಿ. ದುಡ್ಡು ಹೆಂಗೆ ನೀವು ಉಳಿಸಿ ಕೊಡ್ತಾ ಇದ್ರಿ ಮತ್ತೆ? ಅದಕ್ಕೇನು ಭಗವಂತ, ಅದೇ ಬಾಬಾನ್ ಕೇಳಬೇಕು. ಬಾಬಾನ್ ಕೇಳಬೇಕು. ಹೆಂಗೋ ಒಟ್ಟಿನಲ್ಲಿ ಸುಮ್ಮನೆ ಅಂತೂ ಇಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದೀರಾ? ಮಾಡ್ತಾನೆ ಇದ್ದೆ ಕಂಟಿನ್ಯೂಸ್ ಆಗಿ, ಮೋರ್ ದೆನ್ 2 years. 2 ವರ್ಷದಿಂದ ಪ್ರಯತ್ನ. 2 ವರ್ಷದಿಂದ ನನಗೆ ಈ ತರದ್ ನಾಲೆಡ್ಜ್ ಇಲ್ಲ, ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಇಲ್ಲ. ಆಮೇಲೆ ಈ ತರ ನಾನು ಯಾವತ್ತೂ ನೋಡಿದವ್ರಿಲ್ಲ. ನಾವು ಈ ತರ ಇವೆಲ್ಲ ನಮ್ಮೆಲ್ಲ ಗೊತ್ತೇ ಇಲ್ಲ. ಇವೆಲ್ಲ ಹೇಳಿದ್ರೆ ನಾನು ಬೈತಾ ಇದ್ದೆ ಹುಡುಗರಿಗೆ. ಏನಿಲ್ಲ ಇವೆಲ್ಲ ಸುಳ್ಳು ಅಂತ, ನಡೆಯೋದು ಅಂತ. ನಾನು ಯಾರೋ ಸ್ವಾಮಿಗಳು ಬಂದ್ರು ಅಷ್ಟೇ, ನಡೆಯಪ್ಪ ನೀನು ಅಂತ ಇದ್ದೆ. ಅಂದ್ರೆ ಇದ್ರ ಬಗ್ಗೆ ನಂಬಿಕೆನೇ ಇಲ್ಲ, ಇದಿಲ್ಲ ಅನ್ನೋದೇ ನಿಮ್ಗೆ ದೃಢವಾಗಿ ನಂಬಿಕೆ ಇತ್ತು ನಿಮ್ಗೆ? 100ಕ್ಕೆ 100. ಇವೆಲ್ಲ ಫೇಕ್ ಅಂತ. ಶತ್ರುಗಳು ಇಲ್ವಲ್ಲ ಗುರುಗಳೇ, ನಾವ್ ಯಾರು ಶತ್ರುಗಳು ಮಾಡ್ಕೊಳಕ್ ಹೋಗ್ಲಿಲ್ವಲ್ಲ. ಹೌದಲ್ಲ. ನಾವು ನಮ್ ಪಾಡಾಯ್ತು, ನಾವ್ ಕೆಲ್ಸ ಆಯ್ತು, ನಾವಾಯ್ತು, ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ವು ಅಷ್ಟೇ ಅಲ್ವಾ. ಇನ್ಯಾರು ಮಾಡ್ತಾರೆ ನಮ್ಗೆ? ಸಾಮಾನ್ಯವಾಗಿ ಯೋಚನೆ ಹೇಳಿದೆ ಎಲ್ಲರಿಗೂ. ಹೌದು. ಸೊ ಆದ್ರೂ ಇಲ್ಲಿ ಎಫೆಕ್ಟ್ ಯಾವಾಗ ಆಯ್ತು ಆವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕೈತೆ. ಓಕೆ, 24/7 ಡೈಲಿ ಎವ್ರಿ ಡೇ ಇದೇ ಕಾನ್ಸೆಪ್ಟ್. ಅಲ್ಲೆಲ್ಲೋ ಇದೆಯಂತೆ ಅಲ್ಲಿ ಹೋಗೋಣ, ಇಲ್ಲೆಲ್ಲೋ ಇದೆಯಂತೆ ಇಲ್ಲಿ ಹೋಗೋಣ, ಇನ್ನೊಂದತ್ರ ಪ್ರತಿದಿನ. ಏನ್ ಪ್ರಯೋಗ ಅಂತ ಏನಾದ್ರು ನಿಮ್ಗೆ ಗೊತ್ತಾಯ್ತಾ? ಯಾವ ತರ ತೊಂದ್ರೆ ಇಷ್ಟೇ. ಹೌದಾ? ನಾನ್ ಮಾತಾಡ್ತಿರ್ಲಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಏನೋ ಅವ್ರು ನಮ್ಮ ಗುರು ನವೀನ್ ಸರ್ ಹೇಳಿದ್ರು, ಗುರುಗಳು. ಓಕೆ ಅಂತ ಮಾತಾಡ್ದೆ. ಆಮೇಲೆ ನನ್ ತುಂಬಾ ಮೈಯೆಲ್ಲ ಜುಮ್ಮನತ್ತೆ. ನಮ್ ವಾಯ್ಸುನು ಕೇಳಿದ್ರೆ ಭಯ ಆಗತ್ತೆ. ನಮ್ ತಿರ್ಗಾ ಏನಾದ್ರು ಹೆಚ್ಚು ಕಮ್ಮಿ. ಈಗಂತೂ ನಾನ್ ಸ್ವಲ್ಪ ಲವಲವಿಕೆ ಚೈತನ್ಯವಾಗಿದ್ದೀನಿ ಒಂದು 4-5 days ಇಂದ. ಸೂಪರ್. ತಿರ್ಗಾ ಏನಾದ್ರು ನನ್ ಇದ್ ಮಾಡಿದ್ರೆ ಹೆಂಗ್ ತಿರ್ಗಾ ಜೀರ್ಣಿಸ್ಕೊಳ್ಳೋದು ಆಗಲ್ಲ ನಮ್ ಕೈಯಲ್ಲಿ. ಅಂದ್ರೆ ನಿಮ್ಗೆ ಆ ನೋವು ಅಷ್ಟೊಂದು ಭಯ ಪಡಿಸಿದೆ? ನರ್ವಸ್ ಅಲ್ಲ, ಮೇಲ್ಗಡೆ ಎಡು ಕಿತ್ಕೊಳ್ಳೋ ಆ ಮಟ್ಟಿಗೆ ಭಯ ಆಗಿದೆ. ನೋಡಿ, ಈ ಒಂದು ಮಾತು ನಿಮ್ಮ ಮಾತು ಎಷ್ಟು ಎಚ್ಚರಿಕೆ ಕೊಡುತ್ತೆ ಗೊತ್ತಾ ಜನಕ್ಕೆ? ಯಾಕಂದರೆ ಇದ್ರ ಬಗ್ಗೆ ನೀವೇನೇ ಬಿಫೋರ್ ಇದ್ರ ಬಗ್ಗೆ ಇವೆಲ್ಲ ಏನಿಲ್ಲ ಅನ್ನೋ ಥರ ಇದ್ದವರು, ಆ ಥರ ಜೀವನ ಮಾಡಿದವರು, ನಡೆಸಿದವರು, ನಿಮ್ಗೆ ಈ ಥರ ಆದಾಗ ಇದನ್ನ ಮತ್ತೆ ನಾವು ನೆನ್ಸ್ಕೊಳಕ್ಕೂ ಭಯ ಆಗುತ್ತೆ ಅನ್ನೋ ಥರ ಆ ಪರಿಸ್ಥಿತಿನಲ್ಲಿ ನೀವು ಫೇಸ್ ಮಾಡ್ತಾ ಇರೋರು. ನರಕ ಎಲ್ಲಿದೆ ಅಂದರೆ ಇಲ್ಲೇ ನರಕ. ಅಂದರೆ ತುಂಬ ಚೆನ್ನಾಗಿ ನೀವು ಈ 2 ಪದದಲ್ಲಿ ಹೊರಗಡೆ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡೋರಿಗೆ ಇವೆಲ್ಲ ಏನೂ ಇಲ್ಲಪ್ಪ, ಏನೋ ಒಂದು ಕತೆ ಪುರಾಣ ಹೇಳ್ತಾರೆ ಅನ್ನೋರಿಗೆ ಹೆಂಗೆ ಐತೆ ಗೊತ್ತಾ ನೀವು ಹೇಳಿದ ಮಾತಿದು? ಹೌದು. ತುಂಬ ಜನಕ್ಕೆ ಅನುಭವಕ್ಕೆ ಯಾರಿಗೆ ಏಟು ಬೀಳುತ್ತೆ ಅವ್ರಿಗಷ್ಟೇ ಅದು ನೋವು ತಿಳಿಯುತ್ತೆ. ಸಾಮಾನ್ಯವಾಗಿ ಬೇರೆಯವರೆಲ್ಲ ಕೆಲವರು ಹೇಳ್ತಾರೆ ಇವೆಲ್ಲ ಏನಿಲ್ಲ ಅಂತ. ಅವ್ರಿಗೆ ನಿಮ್ಮ ಜೀವನ ತೋರಿಸ್ಬೇಕು, ಇಲ್ಲ ನಿಮ್ಮ ಜೀವನ ಅವ್ರಿಗೆ ಕಾಣಿಸ್ಬೇಕು, ಅವ್ರಿಗೆ ಅನುಭವಕ್ಕೆ ಬರಬೇಕು. ಆಗ ಅವ್ರಿಗೆ ಅನುಭವ ಇದು ಹೆಂಗಾಗೈತೆ ಅಂತ ಗೊತ್ತಾಗುತ್ತೆ. ಅವ್ರ ಟೈಮ್ ಚೆನ್ನಾಗಿದ್ದಾಗ ನಮ್ಗೇನು ಆಗಲ್ಲ ಅಂತಾರೆ. ಹೌದು. ಸರಿಯಾಗಿರೋರು ಕೆಲಸಗಾರರು ಕೆಲಸ ಮಾಡಿದ್ರೆ ಮುಗೀತು ಜೀವನ. ನೋಡಿ, ಸಿಕ್ಬೇಕು ಅವರು. ಹೌದೌದು. ಅದೇ ಈಗ ಕುಸ್ತಿ ಮಾಡಿದಾಗ ಪಟ್ಟಿ ಹಿಡ್ಕೊಂಡಾಗ ಪಟ್ಟಿಗೆ ಸಿಗ್ತಾರಲ್ವಾ, ಪಟ್ಟಿಗೆ ಸಿಗ್ಬೇಕು. ಪಟ್ಟಿಗೆ ಸಿಕ್ಕಿದ್ರೆ ಅವಾಗ ಅದು ಎತ್ತು ಸಾಕ್ದಂಗೆ ಆಗುತ್ತೆ ಅಲ್ಲಿ ಅಷ್ಟೇ ಕತೆ. ಸೊ ಜೀವನ ನೋಡಿ, ಇಲ್ಲಿ ನಾವು ಕಣ್ಣಿಗೆ ಕಾಣಿಸೋದು ಏನೂ ಇಲ್ಲ, ಕಾಣದೇ ಇರೋ ಶಕ್ತಿಗಳು ಎಷ್ಟು ಕೆಲಸ ಮಾಡಿದಾವೆ. ನಮಗೆ ಅನುಭವಕ್ಕೆ ಬಂದ ಮೇಲೆ ಆ ಭಯ ಏನು ಅಂತ ನಿಮ್ಗೆ ಅದು ನೆನ್ಸ್ಕೊಳಕ್ ಭಯ ಅಂತೀರ ಈಗ? ಬೇಡ ಬೇಡ ಬೇಡ. ನಮ್ಗೆ ಏನೇನಿದ್ರು ಸ್ವಲ್ಪ ಅಟ್ಲೀಸ್ಟ್ ಏನಾದ್ರು ಕಣ್ ತುಂಬಾ ನಿದ್ದೆ, ಹೊಟ್ಟೆ ತುಂಬಾ ಊಟ ಮಾಡೋ ಅಂತ ಇರ್ಬೇಕು ಅಂತ ಆಸೆ ಬೀಳ್ತಾ ಇದೀವಿ ಅಷ್ಟೇ. ತುಂಬಾ ಒಳ್ಳೆ ವಿಚಾರ, ತುಂಬಾ ಒಳ್ಳೆ ಅನುಭವದ ಮಾತು ನಿಮ್ದಿದು. ಯಾರು ಇದ್ರ ಬಗ್ಗೆ ಕೆಲವರು ಕಮೆಂಟ್ ಹಾಕೋರು, ನೆಗೆಟಿವ್ ಆಗಿ ಇದ್ರ ಬಗ್ಗೆ ನೋಡೋರು, ಕೆಲವರು ದೊಡ್ಡದಾಗಿ ವಿಡಿಯೋಗಳಲ್ಲೇ ಪ್ರಚಾರ ಮಾಡ್ತಾ ಇರ್ತಾರೆ ರೆಗ್ಯುಲರ್ಗಿ. ಇವೆಲ್ಲ ಸುಮ್ಮನೆ ಹೊಟ್ಟೆಪಾಡ್ಗೆ ಏನೋ ಮಾಡ್ಕೊಂತವ್ರು ಇವರು ಅಂತ. ಹೋಗ್ರಿ ಎಲ್ಲನೋ ಹೋಗಿ ಕೆಲ್ಸಕ್ಕೆ ಹೋಗ್ರಿ, ಎಲ್ಲನೋ ಬೇರೆ ಕಡೆ ದುಡಿದು ತಿನ್ರಿ ಅಂತ. ಬಟ್ ದುಡಿದು ತಿನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾವುದೋ ಒಂದು ಜೀವನಕ್ಕೆ ದಾರಿ ಮಾಡ್ಕೊಂಡು ಎಲ್ಲ ಒಂದು ದುಡಿದು ತಿನ್ಕೊಂಡ್ಬಿಡ್ತಾರೆ. ಬಟ್ ಈ ಫೀಲ್ಡನ್ನ ಹಿಂಗಿರೋ ನೆಗೆಟಿವ್ಗಳನ್ನ ರಿಮೂವ್ ಮಾಡೋದು ಯಾರಿಗೂ ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನನ್ ಫೋನಲ್ಲಿ ಮಾತಾಡೋಕ್ಕೂ ಭಯ ಆಗ್ತಾ ಇದೆ, ಮತ್ತೆ ಶಕ್ತಿ ಇಲ್ಲ. ಟು ಬಿ ಫ್ರಾಂಕ್ ಹೇಳ್ತೀನಿ. ನನಗಂದ್ರೆ
ನಾನ್ ತಿರ್ಗಾ ನನಗೆ ಅದು ಭಯ. ಇಲ್ಲ, ಭಯ ಪಡಬೇಡಿ ನೀವು. ಯಾಕಂದರೆ ಅದೊಂದು ಟೈಮ್ ನಿಮಗೆ ಇಲ್ಲಿ ತನಕ ಒದ್ದಾಡಿದ್ದೀರ, ಆ ಭಯ ನಿಮ್ಮಲ್ಲಿ ಇನ್ನೂ ಐತೆ. ಹಾಗಾಗಿ ನೀವು ಆ ಭಯದಿಂದ ಈಚಕ್ಕೆ ಬಂದಿಲ್ಲ ಅಷ್ಟೇ. ಸೊ ಇನ್ನು ಧೈರ್ಯವಾಗಿರಿ, ಏನೂ ಆಗಲ್ಲ. ಥ್ಯಾಂಕ್ ಯು. ಏನೂ ಆಗಲ್ಲ, ನಿಮಗೆ ರಕ್ಷಣೆ ಆಗೋಗೈತೆ. ಥ್ಯಾಂಕ್ ಯು ಗುರುಗಳೇ. ಓಕೆ, ನಮಸ್ಕಾರ. ನವೀನ್ ಸರ್, ಥ್ಯಾಂಕ್ ಯು ಗುರುಗಳೇ. ಸರಿ ಸರ್, ಆಯ್ತು, ಮಾಡ್ತೀನಿ ಮತ್ತೆ. ನಮಸ್ಕಾರ. ಓಕೆ, ಬಾಯ್. ಸೊ ನೋಡಿ ವೀಕ್ಷಕರು, ಯಾಕಂದರೆ ಇವರು ತುಂಬ ಬುದ್ಧಿವಂತರು, ಎಜುಕೇಟೆಡ್ಡು, ಆಮೇಲೆ ಎಲ್ಲ ಜೀವನದ ಅನುಭವ ಚೆನ್ನಾಗಿದೆ ಅವ್ರಿಗೆ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಅವರು ತುಂಬ ಎಲ್ಲ ಜೀವನ ನೋಡಿರೋರು, ಸಮಾಜನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ. ಸೊ ಅವರು ಇವೆಲ್ಲ ನಂಬ್ತಾ ಇರಲಿಲ್ಲ. ಸಾಯಿಬಾಬಾ ಭಕ್ತರಾದರೂ ಕೂಡ ಇವುಗಳೆಲ್ಲ ಬಿಡು, ಇವೆಲ್ಲ ಮಾಟ ಮಂತ್ರ, ಇವೆಲ್ಲ ಏನಪ್ಪ, ಇವ್ಯಾವು ಇಲ್ಲ ಅಂತಲೇ ಅವ್ರು ಇದ್ದಿದ್ದು, ವಾದ ಮಾಡ್ತಾಯಿದ್ದು. ಬಟ್ಟು ಕೆಲವೊಂದು ಇದೆ, ಫೇಕ್ ಇದೆ. ನಮ್ಮ ಅನುಭವದಲ್ಲೂ ಸಾಕಷ್ಟು ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅನ್ನೋರು, ಅವರಲ್ಲಿ ಪವರ್ ಇಲ್ಲದೆ ಇರೋರು ಮಾಡಿದಾಗ, ಆ ಕೆಲಸ ಗೊತ್ತಿಲ್ಲದೆ ಇರೋರು ಮಾಡಿದಾಗ ಅವು ಏನೂ ಆಗಲ್ಲ. ಯಾರಿಗೆ ಕೆಲಸ ಗೊತ್ತಿರುತ್ತೆ, ಸ್ವಲ್ಪ ಅದರಲ್ಲಿ ಅನುಭವ ಪಳಗಿರೋರು ಇದ್ದು ಅವರೇನೋ ಹೆಚ್ಚು ಕಮ್ಮಿ ಮಾಡಿದಾಗ ಅದು 100% ಎಫೆಕ್ಟ್ ಆಗ್ತದೆ. ಸೊ ಆ ಥರ ಎಫೆಕ್ಟು ಇವ್ರಿಗಾಗಿತ್ತು. ಸೊ ಆ ಅನುಭವ ಅವ್ರಿಗೆ ತಿಂದ ಮೇಲೆ 2 ವರ್ಷ ಅವ್ರು ಒದ್ದಾಡಿ ಸಾಕಷ್ಟು ಕಡೆ ಹೋಗಿ ಫೇಲ್ಯೂರ್ಗಳಾಗಿ ನವೀನ್ ಅವ್ರ ಕಡೆಯಿಂದ ಕ್ಲಾರಿಟಿ ತಗೊಂಡು ಸೊ ಈಗ ಸೇಫಾಗಿದ್ದೀನಿ ಅಂತ ಅವರೇ. ಹೇಳಿ ನವೀನ್ ಅವ್ರು, ಏನಿತ್ತು ಇವತ್ತು? ಇವರು ಹೇಳ್ಬೇಕು ಅಂದರೆ ನೀವು ಹೇಳ್ದಂಗೆ ದೊಡ್ಡ ವ್ಯಕ್ತಿನೇ, ದೊಡ್ಡವರೇ ನಮ್ಮ ಹತ್ರ ಬರೋದು. ಯಾಕೆಂದರೆ ದೊಡ್ಡ ವ್ಯಕ್ತಿಗೆ ದೊಡ್ಡದಾಗೆ ಸರಿಯಾಗಿ ಮಾಡಿಕ್ಕಿರ್ತಾರೆ. ಮನೆ ಬಂದು 80ಕ್ಕೆ 80 ಇದೆ ಒಂದು ಮನೆ. ಪಕ್ಕದಲ್ಲಿರೋರೇ ಮಾಡಿರೋದು. ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಇದರಲ್ಲಿ ನಾನು ನೋಡಿರೋದು ಪ್ರಯೋಗ ಅಷ್ಟೇ ಹೇಳ್ತೀನಿ. ಇಲ್ಲಿ ಅವ್ರು ಯಾರು, ಅವರು ಏನು ಡೀಟೇಲ್ಸ್ ಹೇಳಲ್ಲ. ಪ್ರಯೋಗ ಹೆಂಗಾಗಿತ್ತು ಅದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅಷ್ಟು ಮಾತ್ರ ಹೇಳ್ತೀನಿ. ಇಲ್ಲಿ ಇವ್ರು ದೊಡ್ಡ ವ್ಯಕ್ತಿ, ಮತ್ತು ವಿಧಾನಸೌಧದಲ್ಲೆಲ್ಲ ಇದು ಸಮಾಜ ಸೇವೆ ಮಾಡ್ತಾರೆ, ಸೋಷಿಯಲ್ ವರ್ಕ್ ಮಾಡ್ತಾರೆ, ಮತ್ತು ದೊಡ್ಡ ಬಿಸ್ನೆಸ್ಸು ಇದೆ. ಅವ್ರು ಮಾತಾಡೋ ರೀತಿಲೇ ಗೊತ್ತಾಗುತ್ತೆ ಬಿಸ್ನೆಸ್ ಮ್ಯಾನು ಅಂತ. ಬುದ್ಧಿವಂತರು. ಪಕ್ಕದಲ್ಲಿರೋರು ಕೂಡ ಅವ್ರನ್ನ ಹೆಂಗೆ ಗಮನಿಸ್ಬೇಕು ಎಲ್ಲ ಗಮನಿಸ್ತಾರೆ. ಜೊತೆಯಲ್ಲಿ ಇತ್ಕೊಂಡು ಜೊತೆಲೇ ಇವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಇವ್ರ ಮನೆ ಕಟ್ಟೋ ಟೈಮಲ್ಲಿ ಸರಿಯಾಗಿ ಒಳ್ಳೆ ತಾಂತ್ರಿಕರನ್ನ ಹಿಡಿದು ಮಿನಿಮಮ್ ಇಲ್ಲಾಂದ್ರೆ ಇವ್ರಿಗೋಸ್ಕರ ಒಂದು 10 ಲಕ್ಷ ಖರ್ಚು ಮಾಡೋರೆ. 10 ಲಕ್ಷ ಖರ್ಚು ಮಾಡಿದ್ದಾರೆ. 10 ಲಕ್ಷ ಖರ್ಚು ಮಾಡಿದ್ರೆ 4 ವರ್ಷ ಪ್ರಯೋಗ ಮಾಡೋರೆ. ಭಯಂಕರ ದೊಡ್ಡದಾಗಿ ಖರ್ಚು. ಹೆಂಗೆ ಅಂದರೆ ಇವ್ರು ನರಕ, ಒಂದೊಂದು ಕ್ಷಣನೂ ನರಕ ಅನುಭವಿಸ್ತಾರೆ. ಓಕೆ. ಲಾಸ್ಟ್ ಎಪಿಸೋಡಲ್ಲಿ ಒಂದು 2-3 ವಿಷಯದಲ್ಲಿ ನಾನು ಮಾತಾಡಿದೆ. ಇವ್ರ ಪ್ರಯೋಗ ಹೆಂಗಾಗಿದೆ ಅಂದರೆ, ಒಬ್ಬ ವ್ಯಕ್ತಿದು ಯಾವುದೇ ಆಗಲಿ, ಬಟ್ಟೆ ಆಗಲಿ, ಅವ್ರ ಬೆವರು ಏನೇ ಆಗಲಿ, ಚಪ್ಪಲಿ ಆಗಲಿ, ಏನೇ ಆಗಲಿ, ಒಂದು ಭಾವಚಿತ್ರ ಆಗಲಿ, ಇವಾಗಿನ ಆನ್ಲೈನ್ ಯುಗದಲ್ಲಿ ಎಲ್ಲ ಸಿಗ್ತದೆ. ಜೊತೆಲೆ ಎತ್ಕೊಂಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವ್ರ ತಲೆ ಕೂದಲು ಸಮೇತ ಕಲೆಕ್ಟ್ ಮಾಡ್ಕೊಂಡು ಒಳ್ಳೆ ಟೈಮ್ ನೋಡಿ ಕಾಯ್ದವ್ರೆ. ಇದಕ್ಕೆ ಇವನು ಸದೆ ಬಡಿಬೇಕು ಅಂದರೆ, ಇವಾಗ ದೊಡ್ಡ ವ್ಯಕ್ತಿ ಅಂದರೆ ಒಂದು ಗೊತ್ತಿರುತ್ತೆ ಅವ್ರ ಊರಲ್ಲಿ. ಹೌದು. ಸದೆ ಬಡಿಬೇಕು ಅಂತ ತಾಂತ್ರಿಕ ಮಾಡಿರೋ ಕ್ರಿಯೆ ಹೆಂಗಿತ್ತು ಅಂದರೆ, ಅವ್ನು ಸಿಂಪಲ್ಲಾಗೆ ಮಾಡೋನೆ, ಮಾಡ್ತಾ ಸರಿಯಾಗಿ ಬಿದ್ದಿದೆ. ಯಾರು ಅಮಾಸೆಯಲ್ಲಿ ಹೋಗಿರ್ತಾರೆ ಹೆಣ, ಮತ್ತು ಇಲ್ಲ ಒಂದು ಒಳ್ಳೆ ಟೈಮು, ಬ್ಯಾಡ್ ಟೈಮಲ್ಲಿ ಹೋಗಿರ್ತಾನೆ, ಇವ್ರು ಬಟ್ಟೆ ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ಎಂತೆಂಥ ಮೂಲಿಕೆಗಳು, ಆಕರ್ಷಣೆ ಮೂಲಿಕೆಗಳು ಹಾಕಿ ಒಂದು ಚೀಲದ ಥರ ಮಾಡಿ, ಚೀಲದ ಥರ ಮಾಡಿ ಯಾರು ಹೆಣ ಹೋಗಿರ್ತದೆ ಅವ್ರ ಕೈ ಕೊಟ್ಟಿದ್ದಾರೆ. ಅವ್ರ ಊರಲ್ಲೇ ಮಾಡಿರೋಂಥ ಕ್ರಿಯೆ ಇದು. ಬೇರೆ ಗ್ರಾಮದಲ್ಲಿ ಮಾಡಿ ನೀವು ಇನ್ನೊಂದು ಗ್ರಾಮದಲ್ಲಿ ಎಂಟ್ರಿ ಕೊಡ್ತೀನಿ ಅಂದರೆ ಅಲ್ಲಿರೋಂಥ ಕ್ಷೇತ್ರಪಾಲಕ ಹೊಡೆದಾಕ್ತಾರೆ ಅವ್ರನ್ನ. ಇವರು ಗ್ರಾಮದಲ್ಲೇ ಮಾಡಿ ಮನೆ ಸುತ್ತನೂ ಇಟ್ಟಿದ್ದಾರೆ, ಅವ್ರ ಬಾತ್ರೂಮಲ್ಲಿ ಇಟ್ಟಿದ್ರು. ಮತ್ತು ಇವರು ಕಾರಲ್ಲಿ, ಇನೋವಾ ಕ್ರಿಸ್ಟ ಕಾರ್ ಐತೆ, ಆ ಕಾರೊಳಗೆ ಇನ್ನೂ ಸಿಕ್ಕಿಲ್ಲ ಅದು ಮೆಟೀರಿಯಲು, ಅದರಲ್ಲೂ ಪ್ರಯೋಗ ಮಾಡಿ ಇಕ್ಕಿದ್ದಾರೆ. ಆ ಗಾಡಿ ಯಾವಾಗಲೂ ಆಕ್ಸಿಡೆಂಟ್ ಆಯ್ತಾ ಇರ್ತದೆ. ಇವ್ರ ಮನೆಗೆ ಹೋದರೆ ನರಕ ಫುಲ್ಲು, ಕಾಲು ಕೈ ಹಿಡ್ಕೊಳೋದು, ಬೆನ್ನು ಹೋಗೋದು, ಊಟ ಮಾಡಿ ಜೀರ್ಣ ಆಗ್ತಿರ್ಲಿಲ್ಲ, ಫುಲ್ಲು ಡ್ರಿಂಕ್ಸು, ಎಣ್ಣೆ ಹೊಡೆಯೋದು, ಮಾಂಸ ತಿನ್ನೋದು. ನಾನು ಹೇಳ್ದಾಗ ಏನು ಕೇಳ್ತಿರ್ಲಿಲ್ಲ ಅವರು. ಒಂದು ಸತಿ ಆವಾಜ್ ಆಗ್ತೇವೆ, ಒಂದೇ ಆವಾಜ್ ಹಾಕಿದ್ದು, ನೀವು ಎಷ್ಟು ಲಕ್ಷ ಕೋಟಿ ಬದುಕಿರೂ ನಾನು ನಿನಗಿನ್ನ ಚೆನ್ನಾಗಿದ್ದೀನಿ, ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ, ನಾನು ಹೇಳ್ದಂಗೆ ಫಾಲೋ ಮಾಡ್ತೀಯಾ ಬಾ ಅಂತ. ನನ್ನ ಇವ್ರನ್ನ ಏನು ಹತ್ರ ಕರ್ಸ್ಕೊಂಡೆ ಅಂದರೆ, ಇವರು ಹೇಳಿ ಮತ್ತೆ ಕೇಳ್ತಿರ್ಲಿಲ್ಲ. ಅಂಥವ್ರು ಮಾತ್ರ ನನ್ನ ಹತ್ರ ಕರ್ಸ್ಕೊತೀನಿ. ಯಾಕಂದ್ರೆ ಹಂಗೆ ಅಲ್ಲೇ ಹೇಳಿದ್ರೆ ಅದು ಅವ್ರು ಮಾಡ್ತಿರ್ಲಿಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ. ಇವ್ರದೇ ಜ್ಞಾನದಲ್ಲಿ ಹೇಳ್ತಾ ಇರ್ತಾರೆ. ಆ ಗ್ರಾಮ ಬಿಟ್ಟು ಬರ್ಬೇಕಾದ್ರು ಆಚೆ ಬಂದಾಗ ಏನು ಮಾಡಿದ್ದಾರೆ, ಬಂದವರೇ ಮೊಬೈಲ್ ಸ್ವಿಚ್ ಆಫ್ ಆಗದೆ. ನನ್ನ ಹತ್ರ ಬಂದರೆ ಇನ್ನೊಂದು ಸ್ವಲ್ಪ 5 ಕಿಲೋಮೀಟರ್ ಇದೆ, ಸ್ವಿಚ್ ಆಫ್ ಆಗಿದೆ. ತಿರ್ಗಾ ಮತ್ತೆ ಹೋಗೋಕ್ಕೆ ಅಂತ ಮಾಡಿದ್ದಾರೆ. ತಿರ್ಗಾ ಗಾಡೀಲಿ ಚಾರ್ಜರ್ ಎಲ್ಲ ಹುಡುಕ್ಬಿಟ್ಟು ಹಾಕೊಂಡು ತಿರ್ಗಾ ಮತ್ತೆ ಕಾಲ್ ಮಾಡಿ ತಿರ್ಗಾ ಬಂದು ನಾನು ಬೌಂಡ್ರಿಗೆ ಬರ್ತೀನಂಗೆ ಅವ್ರದ್ದು ಯಾವುದೇ ನೆಗೆಟಿವ್ ಇದ್ರೂ ಲಾಕ್ ಆಗುತ್ತೆ.
ನಾನು 15 ಕಿಲೋಮೀಟ್ರ್ವರೆಗೂ ನನ್ನ ಕವರ್ ಮಾಡ್ಕೊಂಡಿದ್ದೀನಿ ನನ್ನ ಶಕ್ತಿಯಿಂದ. ನನ್ನ ಬೌಂಡ್ರಿಗೆ ಬರ್ತೀನಂಗೆ ಲಾಕ್ ಆಗ್ತದೆ ಅದು. ಮಾಡಿದಾಗ ಹೇಳ್ಕೊಟ್ಟಿದ್ದಕ್ಕೆ ಇವಾಗ ಒಂಚೂರಲ್ಲ ಫುಲ್ ಕಂಪ್ಲೀಟಾಗಿ ನಿಲ್ಲಿಸಿದ್ದೀನಿ. ಈ ಪ್ರಯೋಗ ಹೆಂಗಾಗಿದೆ ಅಂದರೆ ಅದೇನು ಚೀಲ ಹೇಳಿದ್ನಲ್ಲ ಅದನ್ನು ಹೆಣದ ಕೈ ಕೊಟ್ಟಿದ್ದಾರೆ, ಹೋಗೋ ಹೆಣದ ಕೈಲಿ. ಅಂದರೆ ಬಾಡಿ ಮಶಾಣಕ್ಕೆ ಹೋಗ್ತಾ ಇರ್ತದಲ್ಲ, ಅದರಲ್ಲಿ ಗೊತ್ತಿಲ್ದಂಗೆ ಅಲ್ಲಿರೋಂಥ ಹೆಣಕಾಯಿ ಇದು ಮಶಾಣಕಾಯಿ ಅಂತ ಹುಡುಗ, ಅವನು ಗೊತ್ತಿಲ್ದಂಗೆ ಇಷ್ಟು ತಪ್ಪದ ಅದನ್ನ ಆ ಹೆಣ ಕೈಲಿ ಹಿಂಗೆ ಮಲಸ್ತಾರಲ್ವ, ಕೈ ಕೊಟ್ಬಿಟ್ಟವ್ರೆ. ಅಂದರೆ ಈಗ ಬಾಡಿ ಅಂದರೆ ಮುಚ್ಚಿ ಆದಮೇಲೆ ಮುಚ್ಚೋ ಟೈಮಲ್ಲಿ ಮುಚ್ಚಬೇಕಾದಾಗ ಮುಚ್ಚೋ ಟೈಮಲ್ಲಿ ಆ ಕೈ ಕೊಟ್ಬಿಟ್ಟವ್ರೆ. ಅದು ಬೆಳಗ್ಗೆ ಸಾಯಂಕಾಲ ಅಮಾಸೆ ಪೌರ್ಣಮಿ ಬಂದಾಗ ಇವ್ರ ಜೀವ ಎಳಿತದೆ, ಅದು ಮ್ಯಾಗ್ನೆಟ್ ಥರ. ಓಕೆ, ಆ ಥರ ಪ್ರಯೋಗ ಮಾಡೋರೆ ಒಂದು. ಇನ್ನೊಂದು ಬಂದು ಗೊಂಬೆ ಪ್ರಯೋಗ ಮಾಡೋರೆ. ಗೊಂಬೆ ಪ್ರಯೋಗ ಮಾಡಿಬಿಟ್ಟು ಎಲ್ಲಿ ಇಕ್ಕಿದ್ದಾರೆ ಅಂದರೆ ಹುಣಸೆ ಮರದ ತುದಿ ಮೇಲೆ ಇಕ್ಕಿದ್ರು, ಕಟ್ಬಿಟ್ಟು ಅದು ಗಾಳೀಲಿ ಹೆಂಗೆ ಹಾರಾಡ್ತದೆ, ಇವ್ರು ಇಲ್ಲಿ ತೂರಾಡ್ಬೇಕು ಹಂಗೆ. ಕಾಡಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ, ಅದನ್ನು ಗೊತ್ತಿಲ್ಲದಂಗೆ ಭಸ್ಮ ಮಾಡಿ ಹಾಕಿದ್ದೀವಿ. ಅದು ಕಲೆಕ್ಷನ್ ಕಟ್ ಮಾಡೋದು ವಾಯು ಪ್ರಯೋಗದಿಂದ ಕಟ್ ಮಾಡೋದು. ಇದು ಮೇನ್ ಇರೋದು, ನಾನೇನು ಹೇಳ್ತಾ ಇದ್ದೀನಲ್ವಾ ಪ್ರಯೋಗ, ಅದು ಮೇನ್ ಇರೋದು. ಅಲ್ಲಿರೋಂಥ ಹೆಣದ್ದು ಬಟ್ಟೆ, ಇವ್ರ ಕಾಲ್ಧೂಳು, ಇದನ್ನೆಲ್ಲ ಗಂಟು ಕಟ್ಬಿಟ್ಟು ಅವ್ರ ಮನೆಯೊಳಗೆ ಇಟ್ಬಿಟ್ಟವ್ರಿ ತಗೊಂಬಂದು. ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಪಕ್ಕದಲ್ಲಿರೋರೇ ಮಾಡಿರೋದು. ಸೀದಾ ತಂದಿಕ್ಕಿದಾಗ ಇವ್ರಿಗೆ ದಿನ 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 ನರಕ, ಪೇತ ಕಲೆಕ್ಷನ್ ಮಾಡಿ ಬಿಟ್ಬಿಟ್ಟಿರೋದು. ಓಕೆ, ಎಲ್ಲರ ಹತ್ರಕ್ಕೆ ಹೋದ್ರೂ ಯಾರೂ ಇದನ್ನು ಕೇಸ್ ತಗೊಳಲ್ಲ. ಯಾಕೆ? ಮೈಲಿಗೆ ಆಗಿರ್ತದೆ ಅವ್ರ ಬಾಡಿ, ಸೂತ್ಕುತ್ತರ ಅಲ್ಲಿ ಅದ್ರ ಕೈ ಐತೆ. ಹಂಗಾಗಿ ಅದನ್ನು ಕ್ಲಿಯರ್ ಮಾಡಿದ್ದು ಇವ್ರು ಬಂದೋದಾಗ. ಯಾವಾಗ ನಾನು ಅವ್ರನ್ನ ಹಿಡಿದು ಲಾಕ್ ಮಾಡಿದೆ, ನಮ್ಮ ಹತ್ರ ಬತ್ತೋಯ್ದಂಗೆ ನಮ್ಮ ಶಕ್ತಿಗಳು ಕವರ್ ಮಾಡ್ಕೊಂಡೆ. ಆವಾಗ ಭದ್ರಕಾಳಿ ಅಮ್ಮನವ್ರು ಕಟ್ಟಿ ಅದನ್ನು ಕೈಯಿಂದ ಕಿತ್ಕೊಂಡ್ಬಂದಿದ್ದು, ಆ ಹೆಣದ ಕೈಯಿಂದ ಕಿತ್ಕೊಂಡ್ಬಂದಿರೋದು. ಸೊ ಇದು ಹಂಗಾಗಿ ಇವರು ಬೇರೆ ಕಡೆ ಎಷ್ಟೇ ಹೋದ್ರೂ ಪರಿಹಾರ ಆಗಲ್ಲ. ಯಾಕೆ ಅಂದರೆ ಈ ಪ್ರಕೃತಿ ಹೆಂಗೆ ಬೆಳಗ್ಗೆ ಸಂಜೆ ಒಂದು ವಾತಾವರಣ ಚೇಂಜ್ ಮಾಡುತ್ತೆ, ಇವ್ರ ಬಾಡಿಲೂ ಅದೇ ಥರ ವಾತಾವರಣ ಚೇಂಜ್ ಆಗುತ್ತೆ. ಒಂದು ಮಾತಾಡಿದ್ದು ಒಂದು ತವ ಇರಲ್ಲ, ಇವ್ರು ಮಾತಾಡಿದ್ದು ಇನ್ನೊಬ್ರಿಗೆ ಅರ್ಥ ಅನ್ನೋ ಆಗಲ್ಲ. ಇವರು ಅಷ್ಟೇ ಹಂಗೆ ಚೇಂಜ್ ಆಗ್ತಾ ಇರ್ತಾರೆ. ಹಂಗಾಗಿ ರಿಸಲ್ಟ್ ಸಿಕ್ಕಿಲ್ಲ. ಎಲ್ಲ ಕಡೆನೂ ಹೋಗಿದ್ದಾರೆ, ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾಳಿ ಅಮ್ಮವ್ರದ್ದು ಶಕ್ತಿ ಇರುತ್ತೆ ಅದರಲ್ಲಿ. ಅದರಿಂದ ಅದೇ ಕಾಳಿ ಶಕ್ತಿ ಇಟ್ಕೊಂಡು ನಾನು ಭದ್ರಕಾಳಿ ಮಾಡಿಬಿಟ್ಟು ಇವ್ರ ಆತ್ಮನೆ ಕಳಿಸಿ ಅದನ್ನು ಕಿತ್ತಾಕ್ಸಿದ್ದು. ಅದು ರಿಸಲ್ಟ್ ಹೇಳಿ ಅದು ಇನ್ನೊಂದ್ಸಲಿ ಫೋನ್ ಮಾಡಿದಾಗ ನಾನು ಪರ್ಸ್ನಲಾಗಿ ಮಾತಾಡ್ತೀನಿ ಅಂದರು ಈ ವಿಷಯಗಳೇ. ಅವ್ರು ಯಾವಾಗ ಕಿತ್ಕೊಂಬಂದರು ಆಚೆ ಹುಣ್ಣಿಮೆ ದಿವಸ, ಆಂಜನೇಯ ಶನಿವಾರ ಹುಣ್ಣಿಮೆ ಬಂದಿತ್ತು. ಅವತ್ತಿನ ದಿವಸ ನಾನು ಅದನ್ನ ನೋಡಿ ಅವ್ರ ಅದೃಷ್ಟಕ್ಕೆ ಚೆನ್ನಾಗಿ ಇರೋದಕ್ಕೆ ಅವತ್ತಿನ ದಿವಸನೇ ಬಂದಿದೆ. ಅದು ಹುಣ್ಣಿಮೆ ಶನಿವಾರ ಹುಣ್ಣಿಮೆ ಬಂದಿದೆ. ಆಂಜನೇಯ ಸ್ವಾಮಿ ಪವರು, ಕಾಳಿಯಮ್ಮನ ಭದ್ರಕಾಳಿ ಅಮ್ಮನ ಪವರ್ ಇಟ್ಕೊಂಡು ಇವ್ರಿಗೇನೆ ಪ್ರಯೋಗ ಮಾಡಿದ್ರು. ಇವ್ರ ಆತ್ಮನೇ ಹೋಗಿ ಅದನ್ನು ಕಿತ್ಕೊಂಬಂತು ಆಚೆ. ಆವಾಗಿಂದ ರಿಲೀಫ್ ಆಗಿ ಮತ್ತೆ ಅಲ್ಲಿ ಅವ್ರ ಮನೆಯಲ್ಲೇ ಚೆಕ್ ಮಾಡೋಕ್ಕೆ ಹೇಳಿದೆ ಏನಾರು ಸಿಗ್ತಾವಂತ. ಅಲ್ಲಿ ಸಿಕ್ಕಿದಾಗ ಇಂಥ ಬಾತ್ರೂಮ್ ಮೂಲೆಯಲ್ಲಿ ಹಾಕಿದ್ರು, ವಾಯು ಮೂಲೆಯಲ್ಲಿ. ಅದು ವಾಯು ಪ್ರಯೋಗ ಮಾಡಿ ಹಾಕಿರೋದು. ವಾಯು ಮೂಲೆಯಲ್ಲಿ ಹಾಕಿರೋ ಅದು ಕಿತ್ತಾಕಿದಾಗ ಇವಾಗ ಫುಲ್ ಕಂಪ್ಲೀಟಾಗಿ ರೆಡಿ ಆಗೋರೆ. ಯಾವುದೋ ಒಂದು ಕೆಲಸದಲ್ಲಿ ಇದ್ದಾರೆ ಇವಾಗ. ಒಂದು ಫ್ರೀಯಾಗಿ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಪ್ರಯೋಗಗಳು ಮಾಡ್ತಾರೆ, ಯಾರೂ ನಂಬಲ್ಲ. ಇನ್ನೊಂದು ಈ ವಿಡಿಯೋಗಳಲ್ಲಿ ಏನು ಸಾಚೋ ಥರ ಮಾತಾಡ್ತಾರಲ್ಲ, ಅವ್ರ ಬಂಡವಾಳ ಎಲ್ಲ ನಮ್ಗೆ ಗೊತ್ತಿದೆ. ಅವ್ರು ಏನು ಕ್ರಿಯೇಟ್ ಮಾಡ್ಕೊಂಡವ್ರೆ, ಅವ್ರು ಏನು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಎಷ್ಟು ನೆಗೆಟಿವ್ಗಳಿದ್ದಾವೆ, ಅವ್ರು ಹೆಂಗೆ ಅದರಿಂದ ಉಪಯೋಗಿಸ್ಕೊಂಡು ಜೀವನ ಮಾಡ್ತಾವ್ರೆ ಅದನ್ನು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎಲ್ಲ ಮೇಲ್ಮೇಲೆ ಅಷ್ಟೇ ಮಾತಾಡ್ತಾರೆ, ಜನಗಳಿಗೇನು ಗೊತ್ತಾಗಲ್ಲ ಅಂತ. ಸರಿಯಾದ ಕೈಲಿ ತಗ್ಲಾಕೊಂಡ್ರೆ ಅದನ್ನು ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅನ್ನೋದು. ಸೊ ಇದು ಯಾಕಂದರೆ ಈಗ ಈ ನೆಗೆಟಿವ್ ಫೀಲ್ಡ್ಗಳು ತುಂಬ ಕೇರ್ಫುಲ್ಲಾಗಿ ಇದರಲ್ಲಿ ಹ್ಯಾಂಡಲ್ ಮಾಡ್ಕೋಬೇಕು. ಎಲ್ಲರೂ ಇದರಲ್ಲಿ ಶಕ್ತಿ ಪಡ್ಕೊಂಡೇ ಇರಲ್ಲ. ಕೆಲವೊಂದಷ್ಟು ಬೇರೆ ಬೇರೆ ಫೇಕ್ ಗುರೂಜಿಗಳು ತುಂಬ ಸಮಾಜದಲ್ಲಿದ್ದಾರೆ. ಅವ್ರ ಹೆಸರುಗಳು ನಾವು ಹೇಳೋಂಗಿಲ್ಲ. ತುಂಬ ಜನ ಫೇಕ್ ನಮ್ಮ ಸಮಾಜದಲ್ಲಿ ಕಾಣಿಸ್ತಾರೆ ಕಣ್ಣಿಗೆ. ಬಟ್ ಅಲ್ಲಿ ಎಲ್ಲ ಕೆಲಸಗಳಾಗಲ್ಲ. ಸುಮ್ಮನೆ ಏನೋ ಒಂದು ತೋರುವಿಕೆಗೋಸ್ಕರ ದೊಡ್ಡದಾಗಿ ಏನೋ ಒಂದು ತೋರಿಸ್ತಾ ಇರ್ತಾರೆ ಅಷ್ಟೇ. ಕಣ್ಣಿಗೆ ಕಾಣಿಸುತ್ತೆ ಅವರು ಏನೋ ಭಯಂಕರ ಐತೆ ಅಂತ. ಒಳಗಡೆ ಹೋದರೆ ಅಲ್ಲಿ ಏನೂ ಇರೋಲ್ಲ, ಡ್ಯಾಮೇಜು ಡಮ್ಮಿ ಇರ್ತಾರೆ. ಸೊ ಅಂಥ ಕೇಸ್ಗಳು ನಾವು ಹೇಳೋಂಗಿಲ್ಲ. ಹಾಗಾಗಿ ಅವುಗಳ ಬಗ್ಗೆ ನವೀನವ್ರು ಹೇಳಿದ್ದು. ಸೊ ಪವರ್ ಇರೋರು ಸಿಂಪಲ್ಲಾಗಿರ್ತಾರೆ, ಆಡಂಬರ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿಕೊಡ್ತಾರೆ, ಶಕ್ತಿಗಳನ್ನ ಸಂಪಾದನೆ ಮಾಡ್ಕೊಳ್ತಾರೆ, ಸೈಲೆಂಟಾಗಿ ಎಲ್ಲೋ ಒಂದು ಸೈಡಾಗಿ ಸೊ ಅವರು ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ನಾನು ಆಚೆ ಕಾಣಿಸ್ಕೋಬೇಕು ಅಷ್ಟೇ ಕಾಣಿಸ್ಕೊಳ್ತಾರೆ. ಇನ್ನೆಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿಕೊಂಡು ಕೂಲಾಗಿ ಸೊ ಅವ್ರ ಜೀವನ ಅವ್ರು ನೋಡ್ಕೊತ ಹೋಗ್ತಾ ಇರ್ತಾರೆ. ತುಂಬ ಅತಿಯಾದ ಪಬ್ಲಿಸಿಟಿನ ಅವ್ರು ಇಟ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ
ಸೊ ಹಾಗಾಗಿ ಅಷ್ಟೇ ಈ ವಿಚಾರ ನವೀನವ್ರು ಹೇಳಿದ್ದು. ಸೊ ಇದು ಒಂದು ಕೇಸು, ಯಾಕಂದರೆ ಇವರು ತುಂಬ ದೊಡ್ಡ ವ್ಯಕ್ತಿ, ಇವುಗಳನ್ನೆಲ್ಲ ನಮ್ಮದೇ ಇರೋರು ಫೈನಲ್ಲು ಅದರ ಸವಸನೆ ಬೇಡ ನಮಗೆ ಅನ್ನೋ ಲೆಕ್ಕಕ್ಕೆ ಅವರು ಮಾತಾಡಿದ್ರು. ಈ ಒಂದು ವಿಚಾರನೇ ತುಂಬ ಜನಕ್ಕೆ ಅರ್ಥ ಆದರೆ ತುಂಬ ಬುದ್ಧಿ ಕಲಿಸುತ್ತೆ. ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.